ನಮಸ್ತೆ, ಎಲ್ರಿಗೂ ನಮಸ್ಕಾರ. ಈ ಒಂದು ದಿನ ಹೊಸ ಒಂದು ವಿಡಿಯೋ, ಹೊಸ ಕ್ಲಾಸ್ನೊಂದಿಗೆ ಕ್ಲಾಸನ್ನು ಆರಂಭಿಸೋಣ. ನೋಟಿಫಿಕೇಷನ್ ಯಾವಾಗಲಾದರೂ ಆಗಲಿ, ಆದರೆ ನಾವು ನಿರಂತರವಾಗಿ ಓದುವುದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾ ಯಾವುದೇ ಒಂದು ನಮ್ಮನ್ನು ಕುಂದಿಸ್ತಕ್ಕಂತಹ ವಿಡಿಯೋಗಳಿಗೆ ತಲೆ ಕೆಡಿಸ್ಕೊಳ್ತಲೇ ಅಧ್ಯಯನ ನಿರತರಾಗೋಣ. ಹಾಗಾಗಿ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗಾಗಿ PST ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರಾಗ್ತಕ್ಕಂತಹ ಕನಸನ್ನು ಹೊತ್ತಿರ್ತಕ್ಕಂತಹ ಎಲ್ರಿಗೂ ಕೂಡ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತಾ, ನೋಡಿ, ಈ ಕ್ಲಾಸ್ನಲ್ಲಿ ನಾವು 7ನೇ ತರಗತಿಯ ಒಂದು 2ನೇ ಅಧ್ಯಾಯವಾಗಿರ್ತಕ್ಕಂತಹ ಮಧ್ಯಯುಗದ ಯುರೋಪ್ ಅಂತಕ್ಕಂತಹ ಆಧುನಿಕ ಯುಗದ ಪ್ರಾರಂಭ, ಮಧ್ಯಯುಗದ ಯುರೋಪ್ ಅಂತ ಹೇಳಿ ಈ ಒಂದು ಅಧ್ಯಾಯದಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಒಂದಷ್ಟು ಪ್ರಶ್ನೆಗಳು MCQ ಇರ್ತಕ್ಕಂಥದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಪುನರುಜ್ಜೀವನ ಸುಮಾರು ಸಾಮಾನ್ಯ ಶಕ ಈ ಕಾಲಾವಧಿಯಲ್ಲಿ ಕಂಡುಬಂದಿತು ಅಂತ ಹೇಳಿ 1400ರಿಂದ 1600, 1500ರಿಂದ 1700, 1700ರಿಂದ 1800, 1900ರಿಂದ 2000 ಅಂತ ಹೇಳಿ. ಪುನರುಜ್ಜೀವನ ಕಾಲ ಪ್ರಾರಂಭವಾಗಿದ್ದು ಅಥವಾ ಪ್ರಾರಂಭದಿಂದ ಅದರ ಅಂತ್ಯದವರೆಗಿನ ಕಾಲವನ್ನು ಹೇಗೆ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಹೋದಾಗ ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ. 1400ರಿಂದ 1600. ಇಲ್ಲಿ ಹಾಗಾದರೆ 1400ರಿಂದ 1600ರ ಕಾಲಾವಧಿಯಲ್ಲಿ ಯುರೋಪಿನಲ್ಲಿ ಯಾವ ಬದಲಾವಣೆ ಆಯಿತು ಅಂತಂದಾಗ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದಂತಹ ಬದಲಾವಣೆಗಳನ್ನು ಕಂಡುಬಂತು. ಅದನ್ನೇ ನಾವು ಪುನರುಜ್ಜೀವನ ಅಂತ ಹೇಳಿ ಕರೀತಾರೆ. ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಡ್ತಾ ಹೋಗಬೇಕು. ಸಾಮಾನ್ಯ ಶಕ 500 ಅಂತ ಹೇಳ್ತೀವಿ. 500 ಇದನ್ನು ಏನಂತ ಕರೀತಾರೆ ಅಂತಂದರೆ ಪ್ರಾಚೀನ ಯುಗ ಅಂತ ಕರೆದ್ರು. ಪ್ರಾಚೀನ ಯುಗ 500ರಿಂದ 1500ರವರೆಗಿನ ಕಾಲ ಏನಿದೆ ಇದನ್ನು ಮಧ್ಯಯುಗ ಅಂತ ಕರೆದ್ರು. ನಂತರ 1500ರಿಂದ ಮುಂದೆ ಸ್ಟಾರ್ಟ್ ಆಗ್ತಕ್ಕಂತಹ ಯುಗವನ್ನು ಆಧುನಿಕ ಯುಗ ಅಂತ ಕರೆದ್ರು. ಇಲ್ಲಿ ಪುನರುಜ್ಜೀವನದ ಕಾಲ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ 1400ರಿಂದ 1600ರವರೆಗೂ ಪುನರುಜ್ಜೀವನದ ಕಾಲ ಅಂತ ಹೇಳ್ತಾರೆ. ಈ ಚಳುವಳಿಯು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತು. ಯಾವ ಚಳುವಳಿ ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿದ್ದು ಅಂತ ಹೇಳಿ ಧಾರ್ಮಿಕ ಚಳುವಳಿ, ಸ್ವಾತಂತ್ರ್ಯ ಚಳುವಳಿ, ಪುನರುಜ್ಜೀವನ ಚಳುವಳಿ, ಸಾಹಿತ್ಯದ ಚಳುವಳಿ. ಮಧ್ಯಯುಗದ ಕಾಲದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿದ್ದು ಪುನರುಜ್ಜೀವನದ ಚಳುವಳಿ. ದಿಸ್ ಈಸ್ ದ ರೈಟ್ ಆನ್ಸರ್, ಪುನರುಜ್ಜೀವನದ ಚಳುವಳಿ. ಹಾಗಾದರೆ ಪುನರುಜ್ಜೀವನ ಅಂದರೆ ಏನು ಅಂತಂದಾಗ ಮರುಹುಟ್ಟು ಅಂತ ಹೇಳಿ, ರಿನೈಸಾನ್ಸ್ ಅಂತ ಹೇಳಿ ಕರೀತಾರೆ. ಮುಂದೆ ನೋಡ್ತಾ ಹೋಗೋಣ ಏನು ಪುನರುಜ್ಜೀವನ ಅಂತಂದರೆ ಅಂತ ಹೇಳಿ. ಈ ಕೆಳಗಿನ 2 ಭಾಷೆಗಳು ಯುರೋಪ್ ಖಂಡದ ಅಭಿಜಾತ ಭಾಷೆಗಳಾಗಿವೆ. ನೋಡಿ, ಅಭಿಜಾತ ಭಾಷೆಗಳು ಅಂದರೆ ಏನು ಅಂತ ಹೇಳಿ ನಾವು ಮೊದಲು ತಿಳ್ಕೊಬೇಕಾಗಿದೆ. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ವಿಚ್ ಆರ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಫ್ ಯುರೋಪ್ ಕಾಂಟಿನೆಂಟ್ ಅಂತ ಹೇಳಿ. ಅಭಿಜಾತ ಭಾಷೆಗಳು ಅಂತ ಅಂದಾಗಲೂ ಕೂಡ ನಾವು ಕನ್ಫ್ಯೂಸ್ ಆಗಂಗಿಲ್ಲ. ಹಾಗೆಯೇ ಈ ಒಂದು ಭಾಷೆಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಸೊ ಯಾವುದಾಗಾದ್ರೆ ಅಭಿಜಾತ ಭಾಷೆಗಳು ಅಂತ ಹೋದಾಗ ಗ್ರೀಕ್ ಲ್ಯಾಟಿನ್ನ, ಇಂಗ್ಲೀಷ್ ಸ್ಪ್ಯಾನಿಷ್, ಫ್ರೆಂಚ್ ರೋಮನ್ನ, ಗ್ರೀಕ್ ರೋಮನ್ನ ಅಂತ ನೋಡ್ತಾ ಹೋದಾಗ ರೈಟ್ ಆನ್ಸರು ಗ್ರೀಕ್ ಮತ್ತು ಲ್ಯಾಟಿನ್. ನೆನ್ಪಿಟ್ಕೊಳ್ಳಿ, ಅಭಿಜಾತ ಭಾಷೆಗಳು ಯುರೋಪ್ ಖಂಡದ ಅಭಿಜಾತ ಭಾಷೆಗಳು ಗ್ರೀಕ್ ಮತ್ತು ಲ್ಯಾಟಿನ್ ಅಂತ ಹೇಳಿ. ಮುಂದಿನ ಪ್ರಶ್ನೆಗೆ ಹೋಗ್ತಕ್ಕಂತಹ ಸಮಯ. ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಜರ್ಮನಿಯ ವಿಜ್ಞಾನಿ ಜಾನ್ ರೈಟ್,
ಮಾರ್ಕೋನಿ, ಜಾನ್ ಗುಟೆನ್ಬರ್ಗ್, ವಿಲಿಯಂ ಆರ್ವೆ. ಸೊ ಇವರೆಲ್ಲರೂ ಕೂಡ ವಿಜ್ಞಾನಿಗಳೇ. ಒಂದಲ್ಲ ಒಂದು ವಸ್ತುವಿನ ಆವಿಷ್ಕಾರವನ್ನು ಮಾಡಿರ್ತಕ್ಕಂಥವ್ರು. ರೈಟ್ ಸಹೋದರರು ರೈಲನ್ನು, ವಿಮಾನವನ್ನು ಕಂಡುಹಿಡಿದವರು ಮಾರ್ಕೋನಿ. ರೇಡಿಯೋವನ್ನು ಗುಟೆನ್ಬರ್ಗು ನೀವೇನು ನೋಡ್ತಾ ಇದ್ದೀರಾ, ಇವರು ಮುದ್ರಣ ಯಂತ್ರವನ್ನು ಕಂಡುಹಿಡಿದಂತಹ ವಿಜ್ಞಾನಿ. ಐ ಥಿಂಕ್ ರೈಟ್ ಸಹೋದರರು ಉಗಿಬಂಡಿ, ಎಸ್ ಟ್ರೈನ್. ವಿಲಿಯಂ ಹಾರ್ವೆ ಅಂತಕ್ಕಂಥವ್ರು ರಕ್ತ ಸಂಚಾರದ ಬಗ್ಗೆ. ಓಕೆ, ಇಲ್ಲಿ ರೈಟ್ ಆನ್ಸರ್ ಯಾವುದು? ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಜರ್ಮನಿ ವಿಜ್ಞಾನಿ ಯಾರು ಅಂತಂದಾಗ ಜಾನ್ ಗುಟೆನ್ಬರ್ಗ್. ಜಾನ್ ಗುಟೆನ್ಬರ್ಗ್ರವರು 1450 ಸುಮಾರಿಗೆ, 1450 ಸುಮಾರಿಗೆ ಇವರು ಮುದ್ರಣಾಲಯದಲ್ಲಿ ಚಲಿಸುವ ಅಚ್ಚಿನ ಮೊಳೆಗಳನ್ನು ಬಳಸ್ತಾರೆ. ಮೊದಲೇನು ಬಳಸ್ತಾ ಇದ್ರು ಹಾಗಾದರೆ? 1450ರಲ್ಲಿ ಏನು ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಚಲಿಸುವ ಅಚ್ಚಿನ ಮೊಳೆಗಳನ್ನು ಬಳಸ್ತಾರೆ ಅಂತಂದಾಗ ಮೊದಲು ಬ್ಲಾಕ್ಗಳನ್ನು ಬಳಸ್ತಾ ಇರ್ತಾರೆ, ಅಚ್ಚಿನ ಬ್ಲಾಕ್ಗಳನ್ನು ಬಳಸ್ತಾ ಇರ್ತಾರೆ. ಸೊ ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಜಾನ್ ಗುಟೆನ್ಬರ್ಗ್ ಅಂತಕ್ಕಂಥವ್ರು. ನೆಕ್ಸ್ಟ್ ನೋಡ್ತಾ ಹೋದರೆ ಪುನರುಜ್ಜೀವನ ಕಾಲದ ಮೊದಲ ಲೇಖಕ ಈತನಾಗಿದ್ದಾನೆ. ಪೆಟ್ರಾರ್ಕ್, ಬೊಕಾಶಿಯೋ, ಜಾನ್ ಕ್ಯಾಲ್ವಿನ್, ಡಾಂಟೆ ಅಂತ ಹೇಳಿ. ಸೊ ಪುನರುಜ್ಜೀವನ ಕಾಲ ಅಂತ ಬಂದಾಗ ರಿನೇಸಾನ್ಸ್ ಏಜ್ ಅಂತ ಏನು ಹೇಳ್ತೀವಿ, ಇದರ ಮೊದಲ ಲೇಖಕ ಯಾರು ಅಂತ ಅಂದಾಗ ಪೆಟ್ರಾರ್ಕ್ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಪೆಟ್ರಾರ್ಕ್ was the first writer of Renaissance period. ಪೆಟ್ರಾರ್ಕ್ ಈತ ಭಾವಗೀತೆಗಳನ್ನು, ಕಾವ್ಯಗಳನ್ನು ರಚಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಬೊಕಾಶಿಯೋನ ನೋಡ್ತಾ ಹೋದರೆ, ಬೊಕಾಶಿಯೋ ಏನಿದ್ದಾರೆ ಇವರೊಬ್ಬರು ಕುಶಲ ಕಥೆಗಾರ, ತುಂಬ ಚೆನ್ನಾಗಿ ಕಥೆಗಳನ್ನು ರಚನೆ ಮಾಡ್ತಾ ಇದ್ರು. ಇವರ ಒಂದು ಕೃತಿ ಡೆಕಾಮೆರಾನ್ ಅಂತ ಹೇಳಿ, ಬೊಕಾಶಿಯೋನ ಒಂದು ಶ್ರೇಷ್ಠವಾದ ಕೃತಿ ಯಾವುದು? ಡೆಕಾಮೆರಾನ್ ಅಂತ ಹೇಳಿ. ಜಾನ್ ಕ್ಯಾಲ್ವಿನ್ ಕೂಡ ಒಬ್ಬರು ಲೇಖಕರಾಗಿರ್ತಾರೆ. ಇವರು ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸದೇ ಶೈಲಿಯಾದಂತಹ ಗದ್ಯವನ್ನು ರಚನೆ ಮಾಡ್ತಕ್ಕಂತಹ ವಿಧಾನವನ್ನು ಪರಿಚಯ ಮಾಡಿಕೊಟ್ಟಂಥವರು ಜಾನ್ ಕ್ಯಾಲ್ವಿನ್. ಇವರು ಫ್ರಾನ್ಸ್ನವರು. ಇವರು ಡಾಂಟೆ ಅಂತಕ್ಕಂಥವ್ರು, ಇವರು ಇಟಲಿಯ ಮಹಾಕವಿ. ಇವರ ಒಂದು ಮಹಾಕಾವ್ಯ ಯಾವುದು ಅಂತಂದರೆ ದ ಡಿವೈನ್ ಕಾಮಿಡಿ. ಡಾಂಟೆದು ಡಿವೈನ್ ಕಾಮಿಡಿ, ಬೊಕಾಶಿಯಾದು ಡೆಕಾಮೆರಾನ್. ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬಂದರು, ಹೇಳಿಕೆ ರೂಪದಲ್ಲಿ ಬಂದರು, ನೀವು ಈ ಒಂದು ವಿಷಯದ ಒಂದು ಸ್ಪಷ್ಟತೆ ಇದ್ದಾಗ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಬಂದರೂ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಡೇವಿಡ್ ಪ್ರತಿಮೆ, ಇದು ಇವರ ಮಹಾನ್ ಶಿಲ್ಪಕೃತಿಯಾಗಿದೆ. ಯಾರ ಮಹಾನ್ ಶಿಲ್ಪಕೃತಿಯಾಗಿದೆ ನೋಡಿ, ಇಲ್ಲಿ ಆಪ್ಷನ್ಸ್: ಡಾಂಟೆ, ಬೊಕಾಶಿಯೋ, ಡೊನಾಟೆಲ್ಲೋ, ಮೈಕಲೆಂಜಲೋ. ಡೇವಿಡ್ ಪ್ರತಿಮೆಯನ್ನು ಯಾರು ಹಾಗಾದರೆ ಕೆತ್ತನೆಯನ್ನು ಮಾಡಿದಂಥವ್ರು ಅಂತ ಹೋದಾಗ ಡೊನಾಟೆಲ್ಲೋ ಅಂತಕ್ಕಂತಹ. ಡೊನಾಟೆಲ್ಲೋ ಆ ಕಾಲದ ಮಹಾನ್ ಶಿಲ್ಪಿಯಾಗಿರ್ತಾರೆ. ಇವರು ಡೇವಿಡ್ ಪ್ರತಿಮೆಯನ್ನು ಕೆತ್ತಿದಂತಹ ಒಬ್ಬ ಶಿಲ್ಪಿಯಾಗಿರ್ತಾರೆ. ಸೊ ಇಲ್ಲಿ ಮೈಕಲೆಂಜಲೋ ಅಂತಕ್ಕಂತಹ ಇನ್ನೊಬ್ಬ ಶಿಲ್ಪಿಯನ್ನು ನೋಡ್ತಾ ಹೋಗ್ತೀವಿ. ಈತ ರಚನೆ ಮಾಡಿರ್ತಕ್ಕಂಥದ್ದು ಮೋಸೆಸ್ ಅಂತಕ್ಕಂತಹ ಒಂದು ಶಿಲ್ಪಕೃತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬೊಕಾಶಿಯೋ ನಿಮಗೆ ಗೊತ್ತಿದೆ, ಡೆಕಾಮೆರಾನು, ಡಾಂಟೆ ಇವರು ಇಟಲಿಯ ಮಹಾಕವಿ, ಡಿವೈನ್ ಕಾಮಿಡಿಯ ಕರ್ತೃ. ಬೊಕಾಶಿಯೋ, ಮೈಕಲೆಂಜಲೋ, ಮೋಸಸ್ ಶಿಲ್ಪಕೃತಿಯನ್ನು ರಚನೆ ಮಾಡಿದಂಥವ್ರು. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬೆತ್ ಮುಂತಾದ ನಾಟಕಗಳನ್ನು ರಚಿಸಿದವರು ಇವರಾಗಿದ್ದಾರೆ. ಆಪ್ಷನ್ಸ್ ನೋಡ್ತಾ ಹೋಗಿ. ಡಾಂಟೆ, ಮತ್ತೆ ಡಾಂಟೆನೇ ಬರ್ತಾ ಇದ್ದಾರೆ. ಡಾಂಟೆ ಇಟಲಿಯ ಮಹಾಕವಿ. ಇವರು
ಡಿವೈನ್ ಕಾಮಿಡಿ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಬೊಕಾಶಿಯೋ ಡೆಕಾಮೆರಾನ್ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಸರ್ವಾಂಟೀಸಾ ವಿಲಿಯಂ ಶೇಕ್ಸ್ಪಿಯರ್. ಇವಾಗ ಈ ಎರಡರಲ್ಲಿ ನೀವು ಡಿವೈಡ್ ಮಾಡ್ತಾ ಹೋಗಬೇಕು. ನೀವು ಕೇಳಿದಿರಿ ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬತ್, ಈ ಥರದ ಒಂದು ರೊಮ್ಯಾಂಟಿಕ್ ನಾಟಕಗಳನ್ನು ರಚನೆ ಮಾಡಿದಂಥವ್ರು ಬೇರೆ ಯಾರು ಅಲ್ಲ, ವಿಲಿಯಂ ಶೇಕ್ಸ್ಪಿಯರ್ ಅಂತಕ್ಕಂಥವ್ರು. ಹಾಗಾದ್ರೆ ಇವ್ರು ಯಾರಪ್ಪ ಸರ್ವಾಂಟೀಸ್ ಅಂತಕ್ಕಂಥವ್ರು ಅಂತ ಅಂದಾಗ ಸ್ಪೇನ್ ದೇಶದ ಒಬ್ಬರು ಸಾಹಿತಿಯಾಗಿರ್ತಾರೆ. ಇವರು ಡಾನ್ ಕ್ವಿಕ್ಸಾರ್ಟ್ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಡಾನ್ ಕ್ವಿಕ್ಸಾರ್ಟ್ ಅಂತ ಹೇಳಿ ಇದೊಂದು ಪ್ರಸಿದ್ಧವಾದಂತಹ ಸಾಹಿತ್ಯ ಕೃತಿ. ಇದರಲ್ಲಿ ಮಧ್ಯಯುಗದಲ್ಲಿ ಬರ್ತಕ್ಕಂಥ ಸರದಾರರೇನಿರ್ತಾರೆ, ಮುಖಂಡರೇನಿರ್ತಾರೆ, ಅವ್ರನ್ನ ಗೇಲಿ ಮಾಡ್ತಾರೆ ಈ ಕೃತಿಯಲ್ಲಿ. ಡಾನ್ ಕ್ವಿಕ್ಸಾರ್ಟ್ ಅಂತ ಹೇಳಿ ಸರ್ವಾಂಟೀಸ್ನ ಕೃತಿ ನೆನ್ಪಿಟ್ಕೊಳ್ಳಿ. ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸುತ್ತಿದ್ದಂತಹ ವಿದ್ವಾಂಸರನ್ನ ಹೀಗೆ ಕರೆಯಲಾಗುತ್ತಿತ್ತು. ಆದರೆ ಇಲ್ಲಿ ನೀವು ಒಂದು ಗಮನಿಸ್ಬೋದು, ಕಾವ್ಯಾಸಕ್ತರು ಅಂತ ಇದೆ, ಸಾಹಿತ್ಯಾಸಕ್ತರು ಅಂತ ಇದೆ, ವಿಲಿಯಂ ಶೇಕ್ಸ್ಪಿಯರ್ ಅಂತ ಇದೆ, ಪಂಡಿತರು ಅಂತ ಇದೆ. ಆದರೆ ಇಲ್ಲಿ ರೈಟ್ ಆನ್ಸರೇ ಇಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸಾಹಿತ್ಯಾಸಕ್ತರ ಬದಲಿಗೆ ಮಾನವಾಸಕ್ತರು ಅಂತ ಹೇಳಿ ಒಂದು ಆಪ್ಷನ್ ಕೊಡೋಣ. ಮಾನವಾಸಕ್ತರು. ಈ ಪೆಂಡಾವಲ್ಲಿ ನನಗೆ ಬರೆಯೋದು ಆಗಲೇ ರೂಢಿ ತಪ್ಪೋಗಿದೆ ಅಂತ ಅನಿಸುತ್ತೆ. ಮಾನವಾಸಕ್ತರು ಅಂತಕ್ಕಂಥದ್ದು. ಸೊ ಮಾನವಾಸಕ್ತರು ಅಂತ ಹೋದಾಗ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸುತ್ತಿದ್ದಂತಹ ವಿದ್ವಾಂಸರನ್ನ ಏನಂತ ಕರೆದ್ರು? ಮಾನವಾಸಕ್ತರು ಅಂತ ಕರೆದ್ರು. ಇವ್ರನ್ನ ಹ್ಯುಮ್ಯಾನಿಸ್ಟ್ ಅಂತ ಕೂಡ ಕರೀತಾರೆ. ಹ್ಯುಮ್ಯಾನಿಸ್ಟ್ ಅಂತ ಹೇಳಿ. ಸೊ ಹ್ಯುಮ್ಯಾನಿಸ್ಟ್ ಅಂತ ಹೋದಾಗ ಇವರು ಪ್ರಾಪಂಚಿಕ ಜೀವನದಲ್ಲೇ ಮಾನವನೇ ಅತಿ ಪ್ರಮುಖ ಅಂತ ಹೇಳ್ತಾರೆ. ಮಾನವನು ಪಾಪಿಯಲ್ಲ, ಅವನು ದೇವರು ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವಿಗಳೇನಿದ್ದಾವೆ ಅದರಲ್ಲಿ ಅತಿ ಶ್ರೇಷ್ಠ ಅಂತ ಹೇಳಿ ಸಾರ್ತಾರೆ ಈ ಮಾನವಾಸಕ್ತರು. ನೆನ್ಪಿಡಿ. ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟಂತಹ ವಿಜ್ಞಾನಿ ಯಾರು ಅಂತ ಹೇಳಿ? ಗೆಲಿಲಿಯೋ, ಸರ್ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆ, ಟಾಲೆಮಿ. ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟಂತಹ ವಿಜ್ಞಾನಿ ವಿಲಿಯಂ ಹಾರ್ವೆ. ಇವರೆಲ್ಲರೂ ಕೂಡ ಆ ಒಂದು ಆಧುನಿಕ ಯುಗದ ಕಾಲದ ವಿಜ್ಞಾನಿಗಳಾಗಿದ್ದಾರೆ. ಹಾಗಾದ್ರೆ ಸರ್ ಐಸಾಕ್ ನ್ಯೂಟನ್ ರವರು ಏನನ್ನ ಆವಿಷ್ಕರಿಸಿದ್ರು ಅಂತಂದ್ರೆ, ನೆಲದಿಂದ ಮೇಲಕ್ಕೆ ಏರಿದಂತಹ ವಸ್ತುಗಳು ಪುನಃ ಕೆಳಕ್ಕೆ ಬೀಳಲು ಗುರುತ್ವಾಕರ್ಷಣ ಬಲ, ಗ್ರಾವಿಟಿ ಪವರ್ ಏನಿರುತ್ತೆ ಅದೇ ಕಾರಣ ಅಂತ ಹೇಳಿ ತೋರಿಸ್ಕೊಡ್ತಾರೆ. ಗೆಲಿಲಿಯೋ ದೂರದರ್ಶಕವನ್ನ ಅಂದ್ರೆ ವಿವಿಧ ತೂಕದ ವಸ್ತುಗಳನ್ನ ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ರೆ ಅದು ಒಂದೇ ಸಮಯಕ್ಕೆ ಭೂಮಿಯನ್ನು ತಲುಪುತ್ತೆ ಅಂತ ಹೇಳ್ತಾರೆ. ಹಾಗೂ ದೂರದರ್ಶಕವನ್ನು ಕಂಡುಹಿಡಿತಾರೆ. ಟಾಲೆಮಿ ಏನಿದ್ದಾರೆ, ಸೂರ್ಯನೇ ಭೂಮಿಯ ಸುತ್ತ ಸುತ್ತಾ ಇದ್ದಾನೆ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ. ಸೂರ್ಯನೇ ಭೂಮಿಯ ಸುತ್ತ ಸುತ್ತಾ ಇರ್ತಕ್ಕಂಥ ಟಾಲೆಮಿಯ ವಾದವನ್ನು ಒಪ್ತಾರೆ. ಆದರೆ ಕೋಪರ್ನಿಕಸ್ ಅದನ್ನ ಹೇಳಿದ್ರು ಕೂಡ ಒಪ್ಪೋದಿಲ್ಲ. ಯಾಕಂದ್ರೆ ಚರ್ಚ್ನಲ್ಲಿ ಟಾಲೆಮಿಯ ವಾದವನ್ನೇ ನಂಬ್ತಾ ಇರ್ತಾರೆ. ಸೊ ವಿಲಿಯಂ ಹಾರ್ವೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟಂತ ವಿಜ್ಞಾನಿ ವಿಲಿಯಂ ಹಾರ್ವೆ ಅಂತ ಹೇಳಿ. ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಈ ಪ್ರಸಿದ್ಧ ವರ್ಣಚಿತ್ರಗಳ ಚಿತ್ರಕಾರನಿವನು. ಇವೆಲ್ಲ ಕೂಡ ಏನು ಪೇಂಟಿಂಗ್ಸ್. ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಪ್ಪರ್, ಮೊನಾಲಿಸಾ ಅಂತ ಹೇಳಿ. ಆಪ್ಷನ್ಸ್ ನೋಡ್ತಾ ಹೋಗೋಣ. ಡಾಂಟೆ, ಬೊಕಾಶಿಯೋ, ಲಿಯೋನಾರ್ಡೋ ದಾ ವಿಂಚಿ, ಮೈಕಲ್ ಏಂಜಲೋ. ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್? ಸೊ ಡಾಂಟೆ ನಿಮಗೆ ಗೊತ್ತಿದೆ, ಡಿವೈನ್ ಕಾಮಿಡಿ ಬರೆದಂತಹ ಲೇಖಕ.
ಬೊಕಾಶಿಯೋ ಡೆಕಾಮೆರನ್ ಬರೆದಿದ್ದಾನೆ, ಇವನು ಕೂಡ ರೈಟರು. ಮೈಕಲ್ ಎಂಜಲೋ ಒಬ್ಬ ಶಿಲ್ಪಿ. ಸೊ ಮೋಸಿಸ್ ಅಂತಕ್ಕಂತಹ ಒಂದು ಶಿಲ್ಪಕೃತಿಯನ್ನು ರಚನೆ ಮಾಡಿರ್ತಕ್ಕಂಥವ್ರು. ಸೊ ಇಲ್ಲಿ ಮಿಕ್ಕಿರ್ತಕ್ಕಂಥ ಆಪ್ಷನ್ನು ಲಿಯೋನಾರ್ಡೋ ದಾ ವಿಂಚಿ, ಇವನೊಬ್ಬ ವರ್ಣಚಿತ್ರಕಾರ, ಮೂರ್ತಿ ಶಿಲ್ಪಿ, ವಿಜ್ಞಾನಿ, ಎಂಜಿನಿಯರ್, ವಾಸ್ತುಶಿಲ್ಪಿ, ಗಣಿತಶಾಸ್ತ್ರಜ್ಞ. ನೋಡಿ ಎಷ್ಟೊಂದು ಒಂದು ಪ್ರತಿಭೆಗಳನ್ನು ಇಟ್ಕೊಂಡಿದ್ದಂತಹ ಲಿಯೋನಾರ್ಡೋ ದಾ ವಿಂಚಿ ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಪ್ಪರ್, ಮೊನಾಲಿಸಾ ಅಂತಕ್ಕಂತಹ ಪ್ರಸಿದ್ಧ ವರ್ಣಚಿತ್ರಗಳನ್ನು ಈತ ರಚನೆ ಮಾಡಿದ್ದಾನೆ. ಹಾರುವ ಯಂತ್ರ, ಸಬ್ಮೆರಿನ್, ಪ್ಯಾರಾಚೂಟ್, ಟ್ಯಾಂಕರ್ ಇವುಗಳ ವಿನ್ಯಾಸವನ್ನು ತಯಾರಿಸಿದ್ದಾನೆ. ಹಾಗಾಗಿ ನೀವು ಆ ಕಾಲದ ಬೆಸ್ಟ್ ಇಂಜಿನಿಯರ್ ಅಂತ ಹೇಳ್ಬೋದು. ಏಕಕಾಲದಲ್ಲಿ ಎರಡೂ ಕೈಗಳಿಂದ ಬರೆಯಬಲ್ಲವನಾಗಿದ್ದಂತಹ ವರ್ಣಚಿತ್ರಕಾರ ಯಾರು ಅಂದರೆ ಲಿಯೋನಾರ್ಡೋ ದಾ ವಿಂಚಿ. ಎಷ್ಟು ಪ್ರತಿಭೆಗಳನ್ನು ತನ್ನೊಳಗಡೆ ಇಟ್ಕೊಂಡಿದ್ದಾನೆ ಅಂಥೇಳಿ. ಆಧುನಿಕ ಯುಗದಲ್ಲಿ ಯುರೋಪ್ನಲ್ಲಿ ಸ್ಟಾರ್ಟ್ ಆದಂತಹ ಪುನರುಜ್ಜೀವನ, ಈ ಒಂದು ಘಟ್ಟದಲ್ಲಿ ಎಂತೆಂತಹ ಪ್ರಸಿದ್ಧ ವ್ಯಕ್ತಿಗಳು ಹೊರಹೊಮ್ಮಿದ್ದಾರೆ ಅಂತ ಹೇಳಿ. ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದಂತಹ ಪದಗಳಿಂದ ಭರ್ತಿ ಮಾಡಿ. ಪುನರುಜ್ಜೀವನ ಅಂತಂದರೆ ಏನು ಅಂತ ಹೋದಾಗ, ಪುನರುಜ್ಜೀವನ ಅಂತಂದಾಗ ಮರುಹುಟ್ಟು, ಮರುಹುಟ್ಟು ಸಾರಿ ಮರುಹುಟ್ಟು. ಪುನರುಜ್ಜೀವನ ಚಳುವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಡ್ಯಾಶ್ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ. ಯಾವ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ ಅಂತ ಹೋದಾಗ, ಸೃಜನಶೀಲ ಬೆಳವಣಿಗೆ, ಬೌದ್ಧಿಕ ಕ್ಷೇತ್ರದಲ್ಲಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಂಡುಬರುವ ಬೆಳವಣಿಗೆಯನ್ನ ಯಾವ ರೀತಿಯ ಬೆಳವಣಿಗೆ ಕಾಣುತ್ತೆ ಅಂದರೆ ಸೃಜನಶೀಲ, ಕ್ರಿಯೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನದ ತವರೂರು ಯಾವುದು ಅಂತ ಅಂದಾಗ ಇಟಲಿ. ಇಟಲಿಯಲ್ಲೇ ಫಸ್ಟು ಈ ಪುನರುಜ್ಜೀವನ ಸ್ಟಾರ್ಟ್ ಆಗಿದ್ದು. ಪುನರುಜ್ಜೀವನದ ತವರೂರು ಅಂತ ಹೇಳಿ ಇಟಲಿಯನ್ನು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಸಾಮಾನ್ಯ ಶಕ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಕ್ರಮಣ ಮಾಡಿದ ಟರ್ಕರ ಸುಲ್ತಾನ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಆಕ್ರಮಣ ಮಾಡ್ತಾರೆ. ಯಾರು ಇವರು ಅಂತಂದ್ರೆ ಮೊಹಮ್ಮದ್ ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಅಂತಕ್ಕಂತಹ ಒಬ್ಬ ಸುಲ್ತಾನ. ಇಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಈಗೇನಂತಾರೆ ಅಂತಂದ್ರೆ ಇಸ್ತಾನ್ಬುಲ್ ಅಂತ ಹೇಳ್ತಾರೆ. ಇದು ಟರ್ಕಿ ದೇಶದ ಒಂದು ಬಂದರು ಬಂದರಾಗಿರ್ತಕ್ಕಂಥದ್ದು. ಮೊದಲು ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಕರೀತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಯಾವ ಹೆಸರಿಂದ ಕೂಗ್ತಾ ಇದ್ರು ಅಂತಂದ್ರೆ ಬೈಜಾಂಟಿಯನ್ ಅಂತ ಹೇಳಿ ಕರೀತಾ ಇರ್ತಾರೆ. ಬೈಜಾಂಟಿಯನ್ ಅಂತ ಹಿಂದೆ ಕರೀತಾ ಇದ್ರು, ಆನಂತರ ಆಧುನಿಕ ಯುಗದಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತ ಅಂದ್ರು. ಈಗ ಇದರ ಹೆಸರು ಇಸ್ತಾನ್ಬುಲ್ ಅಂತ ಹೇಳಿ ಟರ್ಕಿ ದೇಶದ ಒಂದು ಬಂದರು ನಗರವಾಗಿರ್ತಕ್ಕಂಥದ್ದು. ರಿಮೆಂಬರ್ ದಿಸ್ ಪಾಯಿಂಟ್. ಡಾನ್ ಕ್ವಿಕ್ಸಾಟ್ ಅಂತ ಹೇಳಿ, ಇದು ತಪ್ಪಾಗಿದೆ. ಡಾನ್ ಕ್ವಿಕ್ಸಾಟ್ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿಯಲ್ಲಿ ಮಧ್ಯಯುಗದ ಸರದಾರರನ್ನ ಗೇಲಿ ಮಾಡಿದವನು ಯಾರು ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ, ಸರ್ವಾಂಟೀಸ್ ಅಂತ ಹೇಳಿ. ಸರ್ವಾಂಟೀಸ್ ಅಂತಕ್ಕಂತಹ ಒಬ್ಬ ರೈಟರ್ ಮಧ್ಯಯುಗದ ಸರ್ದಾರರನ್ನು ಗೇಲಿ ಮಾಡ್ತಾನೆ ತನ್ನ ಕೃತಿಯಲ್ಲಿ. ಮೈಕಲ್ ಎಂಜಲೋ ನಿರ್ಮಿಸಿದ ಯಾವ ಪ್ರತಿಮೆ ಭವ್ಯವಾಗಿದೆ ಅಂತ ಅಂದಾಗ ಮೋಸೆಸ್ ಭೂಮಿಯ ಸುತ್ತ ಸೂರ್ಯ ಸುತ್ತುವನು ಎಂದು ಹೇಳಿದವರು. ಭೂಮಿಯ ಸುತ್ತ ಸೂರ್ಯ ಸುತ್ತುವನು ಅಂತ ಹೇಳಿದ್ದು ಟಾಲೆಮಿ. ನೆಕ್ಸ್ಟ್, ರೋಮ್ ನಗರದಲ್ಲಿರುವ ಪ್ರಸಿದ್ಧ ಚರ್ಚಿನ ಹೆಸರು. ರೋಮ್ ನಗರದಲ್ಲಿ ಯಾವ ಚರ್ಚ್ ಇದೆ ಅಂತ ಅಂದಾಗ ಸಂತ ಪೀಟರ್. ನೆನ್ಪಿಟ್ಕೊಳ್ಳಿ,
ಸಂತ ಪೀಟರ್. ಸಂತ ಪೀಟರ್. ನೆಕ್ಸ್ಟ್ ನೋಡಿ, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಡಾಂಟೆ ದ ಡಿವೈನ್ ಕಾಮಿಡಿ ಬರೆದಿದ್ದಾರೆ ಬಕಾಶಿಯೋ. ಡೆಕಾಮೆರಾನ್. ದೂರದರ್ಶಕ ಗೆಲಿಲಿಯೋ ಕಂಡಿಡಿದಂತಹ ಒಂದು ಆವಿಷ್ಕಾರವಾದರೆ ಗುರುತ್ವಾಕರ್ಷಣ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್ ಸಂತ ಪೀಟರ್ ಚರ್ಚು ರೋಮ್ನಲ್ಲಿ ಇದೆ ಅಂತಂದರೆ ಸಂತ ಪಾಲ್ ಚರ್ಚು ಎಲ್ಲಿದೆ ಅಂತಂದಾಗ ಲಂಡನ್ನಲ್ಲಿದೆ. ನೆನ್ಪಿಟ್ಕೊಳ್ಳಿ, ಲಂಡನ್ನಲ್ಲಿ ಸಂತ ಪಾಲ ಚರ್ಚ್, ಲಂಡನ್. ಡೇವಿಡ್ ಪ್ರತಿಮೆ ಡೊನಾಟೆಲ್ಲೋ ಈ ಒಂದು ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು. ಮೋಸೆಸ್ ಪ್ರತಿಮೆ ಯಾರು ಮಾಡಿದ್ದು ಅಂತಂದಾಗ ಮೈಕಲ್ ಆಂಜಲೋ. ಮೈಕಲ್ ಆಂಜಲೋ. ಸೂರ್ಯ ಕೇಂದ್ರ ಸಿದ್ಧಾಂತ ಕೋಪರ್ನಿಕಸ್ ಆದರೆ ಭೂಕೇಂದ್ರ ಸಿದ್ಧಾಂತ ಯಾರು ಅಂತಂದ್ರೆ ಟಾಲಮಿ. ಸೂರ್ಯ ಕೇಂದ್ರ ಸಿದ್ಧಾಂತ, ಎಲ್ಲ ಗ್ರಹಗಳು ಸೂರ್ಯನ ಸುತ್ತಾ ಇದ್ದಾವೆ ಅಂತ ಹೇಳಿದ್ದು ಕೋಪರ್ನಿಕಸ್. ಆದರೆ ಸೂರ್ಯನೇ ಭೂಮಿಯ ಸುತ್ತಾ ಇದ್ದಾನೆ ಅಂತ ಹೇಳಿದ್ದು ಟಾಲಮಿ. ರಕ್ತ ಪರಿಚಲನೆಯ ಕ್ರಮವನ್ನು ವಿಲಿಯಂ ಹಾರ್ವೆ ಕಂಡುಹಿಡಿದ್ರೆ ದೂರದರ್ಶಕವನ್ನು ಗೆಲಿಲಿಯೋ ಕಂಡುಹಿಡಿತಾರೆ. ಈತ ಇಟಲಿಯ ಖಗೋಳಶಾಸ್ತ್ರಜ್ಞ. ನೋಡಿ ಇಲ್ಲಿ ಮೈಕಲ್ ಏಂಜಲೋ ನಿಮಗೆ ಗೊತ್ತಿದೆ ಆಗಲೇ. ಮೈಕಲ್ ಏಂಜಲೋ ಯಾವ ಒಂದು ಪ್ರತಿಮೆಯನ್ನು ಮಾಡಿರ್ತಕ್ಕಂಥವ್ರು? ಮೋಸೆಸ್ ಪ್ರತಿಮೆ. ಲಿಯೋನಾರ್ಡೋ ದಾ ವಿಂಚಿಯ ಮೊನಾಲಿಸಾ ಏನು ಅದು ಚಿತ್ರ ಬರೆದಿರ್ತಕ್ಕಂಥದ್ದು. ಡೊನಾಟೆಲ್ಲೋ ಡೇವಿಡ್ ಪ್ರತಿಮೆಯನ್ನ ರಚಿಸಿರ್ತಕ್ಕಂಥದ್ದು. ಡಾಂಟೆ ಡಿವೈನ್ ಕಾಮಿಡಿ. ಶೇಕ್ಸ್ಪಿಯರ್ ಕಿಂಗ್ ಲಾಯರ್ ಅಂತಕ್ಕಂತಹ ನಾಟಕ. ನೆನ್ಪಿಡಿ. ಪುನರುಜ್ಜೀವನ ಅಂದ್ರೆ ಏನಾಗಾದ್ರೆ, ಪುನರುಜ್ಜೀವನ ಅಂತಂದ್ರೆ ಮರುಹುಟ್ಟು. ಯುರೋಪ್ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕೆಲವೊಂದು ಬರವಣಿಗೆಯ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಸೃಜನಶೀಲ ಬೆಳವಣಿಗೆ ಆಗೋದನ್ನ ಪುನರುಜ್ಜೀವನ ಅಂತ ಹೇಳಿ ಕರೀತಾರೆ. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಹೇಳಿದಂತಹ ಪೋಲ್ಯಾಂಡಿನ ವಿಜ್ಞಾನಿ ಯಾರು ಅಂತ ಅಂದಾಗ ಕೋಪರ್ನಿಕಸ್. ಯಾರು? ಕೋಪರ್ನಿಕಸ್. ಯುರೋಪಿನ ರಾಜರುಗಳು ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದವರಿಗೆ ನೀಡಲಾದಂಥ ಸೇವಾ ಮಾನ್ಯತೆಯನ್ನು ಏನೆಂದು ಕರೆಯುತ್ತಿದ್ದರು ಅಂತಂದಾಗ ನೆನ್ಪಿಟ್ಕೊಳ್ಳಿ, ಸರದಾರ ಅಂತ ಹೇಳಿ ಕರೀತಾ ಇರ್ತಾರೆ. ಸರದಾರ. ಪುನರುಜ್ಜೀವನ ಕಾಲದಲ್ಲಿ ಸ್ವರ್ಗ, ನರಕ ಮತ್ತು ಪರಲೋಕದ ಚಿಂತನೆಯನ್ನ ಪೂರ್ಣವಾಗಿ ಬಿಟ್ಟು ಯಾವ ವಿಷಯಗಳ ಬಗ್ಗೆ ತೀವ್ರವಾದಂತಹ ಒಲವು ತಳೆಯಲಾಯಿತು? ಹಾಗಾದ್ರೆ ಇಹಲೋಕದ ವಿಷಯಗಳ ಬಗ್ಗೆ, ಅಂದ್ರೆ ಇಲ್ಲಿನ ಒಂದು ನೈಜತೆಯ ಬಗ್ಗೆ, ಪ್ರಸ್ತುತ ಬದುಕಿಗೆ ಒತ್ತನ್ನು ಕೊಡ್ತಾರೆ. ಸ್ವರ್ಗ, ನರಕ, ಪರಲೋಕದಲ್ಲಿ ಏನಾಗುತ್ತೆ ಅನ್ನೋ ಚಿಂತನೆಯನ್ನ ಬಿಡ್ತಾರೆ. ಕಾನ್ಸ್ಟಾಂಟಿನೋಪಲ್ ಹಾಗೂ ಬೈಜಾಂಟಿಯನ್ ಎಂದು ಇಂದಿನ ಟರ್ಕಿ ದೇಶದ ಯಾವ ಒಂದು ಬಂದರು ನಗರವನ್ನ ಕರೆಯುತ್ತಿದ್ದರು? ಯಾವ ಬಂದರು ನಗರ? ಇಸ್ತಾನ್ಬುಲ್. ನೆನ್ಪಿಟ್ಕೊಳ್ಳಿ, ಇವಾಗ ಇಸ್ತಾನ್ಬುಲ್ ಅಂತಾರೆ, ಹಿಂದೆ ಕಾನ್ಸ್ಟಾಂಟಿನೋಪಲ್ ಅಂತಿದ್ರು, ಇನ್ನು ಹಿಂದೆ ಬೈಜಾಂಟಿಯನ್ ಅಂತ ಹೇಳಿ ಕರೀತಾ ಇದ್ರು. ಪುನರುಜ್ಜೀವನದ ಲಕ್ಷಣಗಳು ಯಾವ್ಯಾವುದು ಅಂತ ಅಂದಾಗ ಮಾನವತಾವಾದ ಹಾಗೂ ವೈಚಾರಿಕತೆ ಪುನರುಜ್ಜೀವನದ ಲಕ್ಷಣ. ಮತ್ತೆ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಾಯಿತು. ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಹೊರಹೊಮ್ಮಿತು. ಇವುಗಳನ್ನೆಲ್ಲ ಪುನರುಜ್ಜೀವನದ ಲಕ್ಷಣಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಾನವತಾವಾದ ಅಂದ್ರೆ ಏನು ಅಂತಂದಾಗ ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲೂ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ. ವೈಚಾರಿಕತೆ ಅಂದ್ರೆ ಏನಾಗಾದ್ರೆ ಪ್ರತಿಯೊಂದು ವಿಷಯವನ್ನು ಯಾವುದೇ ಪೂರ್ವಾಗ್ರಹ ಇಲ್ಲದೆ ವಿಚಾರ ಮತ್ತು ತರ್ಕದ ಹಿನ್ನೆಲೆಯಲ್ಲಿ ನೋಡುವುದು, ಪ್ರತಿಯೊಂದು ವಿಚಾರವನ್ನು ವಿಮರ್ಶೆ ಮಾಡಿ ನೋಡುವುದನ್ನೇ ವೈಚಾರಿಕತೆ ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ ನಾಟಕಕಾರ ಶೇಕ್ಸ್ಪಿಯರ್ನ ಪ್ರಮುಖ ನಾಟಕಗಳು ಯಾವುದು ಅಂತಂದಾಗ ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬತ್ ಅಂತಕ್ಕಂಥವು. ಪುನರುಜ್ಜೀವನ ಕಾಲದ ಪ್ರಸಿದ್ಧ ಸಾಹಿತಿಗಳ ಹೆಸರುಗಳನ್ನು ತಿಳಿಸಿ ಎಂದಾಗ
ಪೆಟ್ರಾರ್ಕ್ ಇವನೇ ಮೊದಲಿಗೆ ಸಾಹಿತ್ಯವನ್ನು ಸ್ಟಾರ್ಟ್ ಮಾಡಿದಂಥವನು. ಪೆಟ್ರಾರ್ಕ್, ಡಾಂಟೆಯ ಡಿವೈನ್ ಕಾಮಿಡಿ, ಬೊಕಾಶಿಯೋನ ಒಂದು ಯಾವುದದು ಕೃತಿ, ಬೊಕಾಶಿಯೋನ ಡೆಕಾಮೆರಾನೋ, ಜಾನ್ ಕಾಲ್ವಿನ್ ಅಂತಕ್ಕಂಥವನು ಗದ್ಯ ಕೃತಿಯಲ್ಲಿ ಹೊಸ ಶೈಲಿಯನ್ನು ಇಂಟ್ರಡ್ಯೂಸ್ ಮಾಡಿದಂಥವನು. ಸರ್ವಾಂಟೀಸು ಡಾನ್ ಕ್ವಿಕ್ಸಾಟ್ ಅಂತಕ್ಕಂತಹ ಕೃತಿಯನ್ನು ಬರೆದಂಥವನು. ಇವರೆಲ್ಲರೂ ಕೂಡ ಸಾಹಿತಿಗಳಾಗಿರ್ತಾರೆ. ಹಾಗಾದರೆ ಪುನರುಜ್ಜೀವನ ಕಾಲದ ಪ್ರಸಿದ್ಧ ವಿಜ್ಞಾನಿಗಳ ಹೆಸರು: ಕೋಪರ್ನಿಕಸ್, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದಂಥವನು ಕೋಪರ್ನಿಕಸ್. ಓಕೆ, ಎಸ್. ನೆಕ್ಸ್ಟು ಕೆಪ್ಲರ್, ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದಂಥವನು. ಸರ್ ಐಸಾಕ್ ನ್ಯೂಟನ್ನು ಗುರುತ್ವಾಕರ್ಷಣ ಶಕ್ತಿ. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ. ವೆಸಾಲಿಯನ್ ಅಂತಕ್ಕಂತಹ ಇನ್ನೊಬ್ಬ ವಿಜ್ಞಾನಿಗಳಿರ್ತಕ್ಕಂಥದ್ದು. ಇವುಗಳನ್ನೆಲ್ಲ ನೀವು ನೆನಪಿಟ್ಕೊಂಡ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ಫುಲ್ ಆಗ್ತದೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಅಧ್ಯಾಯ ಮತ ಸುಧಾರಣೆ ಅಂತ ಹೇಳಿ ಇಲ್ಲೇ ಬರುತ್ತೆ. ಮಧ್ಯಯುಗದ ಕಾಲ, ಆಧುನಿಕ ಯುಗದ ಕಾಲದಲ್ಲಿ ಯುರೋಪ್ನಲ್ಲಿ ಏನೇನು ಬದಲಾವಣೆ ಆಯಿತು ಅಂತಕ್ಕಂಥದ್ದು ಈ ಒಂದು ಮತ ಸುಧಾರಣೆ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲೇ ಬರುತ್ತೆ. ಅದರ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವುಗಳನ್ನು ರಿವಿಷನ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ, ಆದಷ್ಟು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳಿ, ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.